ರಾಜಕೀಯ ಕಾರಣಗಳಿಗೋಸ್ಕರ ನಿರ್ಧಾರ ಮಾಡಿದ ಮೇಲೆ ಅದನ್ನು ಆಡಳಿತಾತ್ಮಕವಾಗಿ ಅದು ಶುದ್ಧ ಮೋಸ ಪಟಿಂಗತನ ಅನ್ನೋದಿದ್ದರೂ ದಿಮಾಕು ಮತ್ತು ಕೊಬ್ಬಿನ ಪ್ರತಿರೂಪವಾಗಿ ಅಂತಹ ಆಡಳಿತ ಗೋಚರಿಸುತ್ತೆ ಅನ್ನೋದು ಗೊತ್ತಿದ್ದರೂ ಅದನ್ನು ಭಂಡಾಟದಲ್ಲಿ ಮುಂದುವರಿಸುವಂತಹ ಒಂದು ಒಳ್ಳೆ ಉದಾಹರಣೆ ಎಲ್ಲಾದರೂ ಬೇಕಿದ್ರೆ ಇದನ್ನು ಇಟ್ಕೋಬೋದು. ಇದನ್ನು ಉದಾಹರಣೆಗೆ ಮುಂದೊಂದು ದಿನ ಯಾವತ್ತಾರು ಪತ್ರಕರ್ತರೋ ಅಥವಾ ಎಲ್ಲರೂ ಪಾಠ ಮಾಡೋವಾಗಲೋ ಅಥವಾ ಅದರ ಭಾಷಣದಲ್ಲೋ ಮಾಡುವಾಗ ಭಂಡತನದ ಸಂಕೇತ ರಾಜಕಾರಣದಿಂದಾಗಿ ಆಡಳಿತ ಮೇಲೆ ಬೀಳುವ ಪರಿಣಾಮಗಳು ಬೀರುವಂತಹ ದೀರ್ಘಕಾಲಿಕ ಪರಿಣಾಮಗಳು ಬೀರುವಂತಹ ನಿರ್ಧಾರಗಳನ್ನು ಹೇಗೆ ತಗೋಬಹುದು ಅನ್ನೋಕ್ಕೆ ಇದನ್ನು ಇಟ್ಕೋಬಹುದು. ಅದರ ಪಾಲು ಇದು ಏನು ಪಿತೃತ್ವವನ್ನು ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮಾತೃತ್ವವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟು ಬಿಡ್ಬೋದು. ನೀವಿಬ್ಬರೇ ಹುಟ್ಟಿಸಿದ ಮಗುವುದು ಅಂತ ಯಾವುದು ಆ ನಿರ್ಧಾರ ನಾ ಹೇಳ್ತಿರೋದು. ಕೋಗಿಲು ಲೇಔಟ್ ಕ್ವಶ್ಚನ್ ಈಸ್ ಮಾನವೀಯತೆ ಪ್ರಶ್ನೆ ಅಲ್ಲ. ಇದು ಅಕ್ರಮ. ಹೊರಗಡೆ ರಾಜ್ಯಗಳಿಂದ ಬಂದವರು ಮಾನವೀಯತೆಯೇ, ಅಯ್ಯೋ ಸಾರಿ ದೇಶದಿಂದ ಬಂದವರು ಮಾನವೀಯತೆಯೇ. ಆಗ ಅದೇ ಕಾಂಗ್ರೆಸ್ನ ವಾದ. ರೋಹಿಂಗ್ಯಾ ಮಾನವೀಯತೆ, ನಾಳೆ ಪಾಕಿಸ್ತಾನದಿಂದ ಮಾನವೀಯತೆ, ನಾಳೆ ಇನ್ಯಾವುದೊಂದು ಮಾನವೀಯತೆ. ನನ್ನ ಮನೆ ಒಳಕ್ಕೆ ಅವನಾರು ಗೇಟ್ ತೆಕ್ಕೊಂಡು ಬಂದುಬಿಟ್ರೆ ಡಿ ಕೆ ಮನೆ ಒಳಕ್ಕೆ ಆರ್ ಸಿದ್ದರಾಮಯ್ಯನ ಒಳಕ್ಕೆ ಮಾನವೀಯತೆ ಇರಲ್ಲ, ಕಾಲು ಮುರಿದು ಆಚೆ ಹಾಕ್ತಾರೆ. ಏಯ್ ಮಗ ಹೆಂಗ ಬಂದೆ ಅಂತ ಅಲ್ಲಿದ್ದವರೇ ಬಾರಿಸ್ತಾರೆ. 4 ಬಿಟ್ಕೊಳ್ರಪ್ಪ ಮಾನವೀಯತೆಗೆ ನಿಮ್ಮ ಮನೆಗೆ ನಿನ್ನೆ ಯಾರು ಬೇಡ ಅಂದಿರೋರು. ಮಾನವೀಯತೆ ಇಲ್ಲ. ಸೊ ಈ ಮಾನವೀಯತೆ, ಡ್ರಾಮಾ, ನಾಟಕ, ಬಂಡತನ, ದಿಮಾಕು, ಕೊಬ್ಬು, ಅಹಮ್ಮು, ರಾಜಕೀಯದ ದರ್ಪ ಈ ಎಲ್ಲವೂ ಸಾರ್ವಜನಿಕ ಹಣದಲ್ಲಿ, ನಂದಲ್ಲ, ಸಾರ್ವಜನಿಕ. ನಾಳೆ ಮನೇನು ಕೊಡ್ತಾರಂತೆ. ಭಾಳ ರಾಂಗು, ಕೊಡಬೇಡಿ, ಹೋಲ್ಡ್ ಮಾಡ್ಕೊಳ್ಳಿ ನೀವು. ಯಾಕಂದರೆ ವೆರಿ ಡೇಂಜರಸ್ ಇದು. ನೀವು ಇವತ್ತು ಮಾಡ್ತಿರೋದು ಮುಂದೆ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ಮುಂದಿರೋರಿಗೆ ಗೊತ್ತಾಗತ್ತದ. ಆಮೇಲೆ ಏನೋ ದಾಖಲೆ ಪರಿಶೀಲನೆ ಮಾಡ್ತಾರಂತೆ. ಆಧಾರ್ ಕಾರ್ಡ್ ಬೋಗಸ್ಸು, ರೇಷನ್ ಕಾರ್ಡ್ ಬೋಗಸ್ಸು, ವೋಟರ್ ID ಡಬಲ್ ಬೋಗಸ್ಸು, ವಲಸೆ ಬಂದವರ ಅಂತೆಲ್ಲ ಪರಿಶೀಲನೆ ಅಂತೆ. ನಾಳೆ ವರದಿ ಅಂತೆ. ಪ್ರಮುಖವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 220 ನಿವಾಸಿಗಳ ಲಿಸ್ಟನ್ನು ಅಧಿಕಾರಿಗಳು ಕೊಡ್ತಿದ್ದಾರಂತೆ. ಹೊರಗಡೆ ಒಳಗಡೆ ಎಲ್ಲ ನೋಡಿ ಆಮೇಲೆ ಕೊಡೋದು ಅಂತ ಲೆಕ್ಕ ಅಂತೆ. ಬೆಂಗಳೂರಿನಲ್ಲಿ 5 ವರ್ಷದಿಂದ ವಾಸ ಮಾಡ್ತಾ ಇದ್ದರೆ ಈ ಪುನರ್ವಸತಿ ಪಡೆಯೋಕ್ಕೆ ಅರ್ಹರಿರ್ತಾರಂತೆ. ಯಾರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ರೆ ಬಾಂಗ್ಲಾದೇಶಿ ಬಂದು ಬೆಂಗಳೂರಿನಲ್ಲಿ 5 ವರ್ಷದಿಂದ ವಾಸ ಮಾಡುತ್ತಿದ್ದರೆ ಪುನರ್ವಸತಿಗೆ ಯೋಗ್ಯನೋ? ಬಿಹಾರದಿಂದ ನಾವು ಉತ್ತರ ಪ್ರದೇಶದಿಂದ ನಾವು ಬಂದು ಮಾಡ್ತಾ ಇದ್ರೆ ಯೋಗ್ಯನಾ? ದೇಶದವರಲ್ವಾ ಸರ್? ದೇಶದವರು ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕರೆಕ್ಟ್ ಅಲ್ವಾ? ದೇಶದವ್ರು ತಾನೆ. ಮಿಸ್ಟರ್ ರಾಮಲಿಂಗಾರೆಡ್ಡಿ ಎಂಬ ಅತ್ಯಂತ ಬೃಹಸ್ಪತಿ ಐಡಿಯಾ ಹಾಕಿದ್ದೀರಲ್ಲ ಸರ್ ತಾವು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಎಂತರ ನಿಮ್ಮ BMTC ಬಸ್ ಥರನೇ ಓಡಿದೆ ನಿಮ್ಮ ಬ್ರೈನುವೆ. ಲೆಕ್ಕಾಕಳಿ. ನೋ, ಇಟ್ಸ್ ವೆರಿ ಬ್ಯಾಡ್. ಹಾಗಿದ್ರೆ ಕನ್ನಡ, ರಕ್ಷಣೆ, ಸ್ಥಳೀಯರು, ಕಾನೂನು, ಸರೋಜಿನಿ ಮಹಿಷಿ ಎಲ್ಲ ಬಿಟ್ಬಿಡಿ. ಅದ್ಯಾಕೆ ಇಟ್ಕೊಂಡಿದ್ದೀರಿ? ಕರ್ನಾಟಕ ಸರ್ಕಾರದಲ್ಲಿ ಯಾರು ಬೇಕಾದರೂ ಬಂದು ಕೆಲಸಕ್ಕೆ ಸೇರಬಹುದು. ಬಿಡಿ, ಯಾರು ಬೇಕಾದರೂ ಸೈಟ್ ತೆಗೆದುಕೊಳ್ಳಬಹುದು. ಅದಕ್ಕೆ ಯಾಕೆ? ಅದಕ್ಕೆಲ್ಲ ನಿಯಮ ಬೇಕು. ದೇಶದವ್ರು ತಾನೇ. ದೇಶದವ್ರನ್ನ ಆಚೆ ಹಾಕಕ್ಕಾಗತ್ತಾ ಅಲ್ವಾ? ಇದು ಇಂಡಸ್ಟ್ರಿನವ್ರಿಗೆ ಲ್ಯಾಂಡ್ ಕೊಡಲ್ವೇನ್ರಿ? ಅವ್ರೆಲ್ಲ ಕನ್ನಡದವ್ರು ಕೆಲಸ ಕೊಡ್ತಾರೇನ್ರಿ ಅಂತಂದ್ರೆ ನಾನಾ ಕೊಟ್ಟಿದ್ದು, ನೀವೇ ಕೊಟ್ಟಿದ್ದು. ಒಂದು ಎರಡನೇದು, ಅವ್ರು ಕೊಟ್ಟಿದ್ರಿಂದ ಜಾಬು 16 26 ಕ್ರಿಯೇಟ್ ಆಗುತ್ತೆ, ಟ್ಯಾಕ್ಸ್ ಬರುತ್ತೆ, ಎಕಾನಮಿ ಇಂಪ್ರೂವ್ ಆಗುತ್ತೆ. ಇವರಿಂದ ಏನಾಗುತ್ತೆ? ಇವರು ಬರ್ಡನ್ನು. ಡೊನಾಲ್ಡ್ ಟ್ರಂಪು ಸೊಮಾಲಿಯಾಲಿದ್ದವ್ರಿಗೆ ಹೇಳಿದ್ದ ಗಾರ್ಬೇಜು ಅಂತ. ಇವ್ರು ಬರ್ಡನ್ನು ನಮಗೆ. ನಾಳೆ ನಾವೇ ಇವ್ರಿಗೆ ರೇಷನ್ ಕಾರ್ಡ್ ಕೊಡಬೇಕು, ನಾವೇ ಇವ್ರಿಗೆ ಕೀ ಕೊಡಬೇಕು, ನಾವೇ ಇವ್ರಿಗೆ ಪುಕಟೆ ಪವರ್ ಕೊಡಬೇಕು. ನಿಮ್ಗೆ ಕಚಡ ಗ್ಯಾರಂಟಿಯಿಂದಾಗಿ ಎಲ್ಲ ಸವಲತ್ತುಗಳು ಎಲ್ಲ ಕೊಡ್ಬೇಕು, ನಾವೇ ಕೊಡಬೇಕು. ಮತ್ತೆ ನನ್ನ ಕಾಸೆ. ಅದರಲ್ಲಿ ವೇಣುಗೋಪಾಲ್ ಹೇಳ್ತಾರೆ ದೇಶಕ್ಕೆ ಮಾದರಿ ಅಂತ. ಯಾರು? ಈ ಡಿಸಿಷನ್ ದೇಶಕ್ಕೆ ಮಾದರಿನೇ. ಹೆಂಗಾಗುತ್ತೆ? ಅದಕ್ಕೆ ಕೇರಳ ಹಂಗಿರೋದು. ಕೇರಳ ಒಂದು ರಾಜ್ಯ ಅಂತ ಕರೀತಾರ ಫೈನಾನ್ಷಿಯಲ್. ಈಗ ಎಲ್ಲ ವೇಣುಗೋಪಾಲ್ ಕೃಪೆ ಕೊಳಲು ಊದ್ತಾ ಇರೋದೆ, ಕೃಪೆ ಕೊಡ್ತಾ ಇರೋದೆ, ಕುಣಿಸ್ತಾ ಇರೋದೆ. ಆಯ್ತು. ಸೊ ಈಗ ಯಾರು ಅಂತ ಹೇಳ್ತಾರಂತೆ, 10 ರಿಂದ 15 ವರ್ಷ ಇದ್ದವ್ರು ಇದ್ದಾರಂತೆ. ಮಾನದಂಡ 18 ಇದೆಯಂತೆ. ಹಂಗಾಗಿ ಎಲ್ಲರಿಗೂ ಸಿಗಲ್ಲ ಅಂತಿದ್ದಾರೆ. ಹಂಗೆಲ್ಲ ಮಾಡೋಕ್ಕೆ ಬರಲ್ಲ. ಮತ್ತೆ ವೇಣುಗೋಪಾಲ್ ಬಂದು ಬಿಡುತ್ತಾರೆ ಕೊಳಲನ್ನು ಹಿಡಿದುಕೊಂಡು. ಆಗಲ್ಲ ಅನ್ನೋಂಗಿಲ್ಲ. ಆಗಲ್ಲ. ಆಮೇಲೆ ಬಡಾವಣೆಯ ವಾಸಿಯಮ್ಮು ಫಕೀರ್ ಕಾಲೋನಿ ನೆಲಸ ಮಾಡ್ಕೊಂಡಿದ್ದೀನಿ.
ಈ ಬಡಾವಣೆ ಹೆಸರೇನಾದರೂ ಫಕೀರ್ ಕಾಲೋನಿ ಅಂತ ಇಲ್ಲದೆ ವಿನಾಯಕ ಕಾಲೋನಿ, ಸರಸ್ವತಿ ಬಡಾವಣೆ ಅಂತ ಇದ್ದಿದ್ದಿದ್ರೆ ಆ ವಿಜಯನ್ ಪಜಯನ್ ಮಜಯನ್ ಕಜಯನ್ ಅಂತಿದಾರಲ್ಲ, ಆ ಗಿರಾಕಿನೇ ಹಾಕ್ತಾ ಇರಲಿಲ್ಲ, ಇದನ್ನು ಎಂಟ್ರಿನೇ ಆಗ್ತಿರ್ಲಿಲ್ಲ. ಹಾಕ್ತಾನೆ ಇರಲಿಲ್ಲ. ನಾನು ಬರ್ಕೊಡ್ತೀನಿ. ಓಕೆ. ಇದು ಫಕೀರ್ ಕಾಲೋನಿ ಹೆಸರಾಗಿದ್ದೇ ತಪ್ಪು. ಆ ಜನಗಳಿದ್ದಾರೆ ಅನ್ನೋದೇ ಇವರಿಗೆ ಟ್ರಂಪ್ ಕಾರ್ಡ್. ಸರಿ, ಈ ಮಧ್ಯ ಕಾಲೋನಿ ನೆಲಸಮ ಖಂಡಿಸಿ ಜೈಬಾ ತಬಸುಮ್ ರೆಹಾನಾ ಆರಿಫ್ ಅನ್ನೋರು ಹೈಕೋರ್ಟ್ಗೆ PIL ಸಲ್ಲಿಸಿದ್ದಾರೆ. ಓಕೆ, ನೆಲಸಮವನ್ನು ಖಂಡಿಸಿ ಹಾಕೋಗ್ತಾರೆ. ಇದು ಅಕ್ರಮಕ್ಕೆ ನೀನು ಯಾಕೆ ಇಲ್ಲಿಗೆ ಬಂದೆ ಅನ್ನೋಕೆ ಅವ್ರು ಉತ್ತರ ಕೊಡಲ್ಲ. ಬೇಸಿಕ್ ಬಿಟ್ಬಿಡ್ತಾರೆ. ಹಾಂ, ಬಿಟ್ಬಿಡ್ತಾರೆ. ಇದು ನಾನು ಅವ್ರ ಮನೆಗೆ ಕಳ್ತನಕ್ಕೆ ಹೋಗಿರೋದು ನಿಜ, ಕದ್ದಿದ್ದೀನಿ, ಅದು ಕದಿಯಕ್ಕೆ ಹಾಕ್ಬಿಟ್ರೆ ಅವರು ನನ್ನನ್ನು ಅಂತ ಅವರೇ ಕೇಸ್ ಹಾಕ್ಬಿಡೋದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವರೇ ಮನೆಯವ್ರ ಮೇಲೆ. ಕಳ್ತನ ಅವರೇ ಬಯಸಿದ್ರ, ಕಳ್ತನದವರೇ ಹೋಗಿ ಅಪ್ಲಿಕೇಶನ್ ಹಾಕ್ತಾರಂತೆ. ಚೆನ್ನಾಗಿದೆ ಸ್ಕೀಮು. ಅದೇ ಅಲ್ವಾ ಕಲಿಯುಗ. ಹಾಂ ಸರ್. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇದ್ದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಷನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. 257 ಮನೆಗಳಿದೆ, ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಲೋಕಲ್ ಆಗಿ ಯಾರು ಇರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್. ಸಿ ಫಸ್ಟ್ ಆಫ್ ಆಲ್ ಲೋಕಲ್ಲು ಹೊರಗಡೆ ಅಲ್ಲ ಕ್ವಶನ್. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡವರಿಗೆ ಕೊಡಬಹುದಾ ಕ್ವಶನ್ ಅಷ್ಟೇ. ಅನಧಿಕೃತವಾಗಿ ಅಷ್ಟೇ ಅದು ಕ್ವಶನ್. ಸರ್ಕಾರ, ಲೋಕಲ್ಲು, ಹೊರಗಡೆ ಒಳಗಡೆ ಎಲ್ಲ ಆಮೇಲೆ. ನಂಬರ್ 2, ರಾಜೀವ್ ಗಾಂಧಿ ಸ್ಕೀಮಲ್ಲಿ ನೀವು ಪುನರ್ವಸತಿ ಸ್ಕೀಮಲ್ಲಿ ಕಟ್ಟಿರೋ ಮನೆಗಳನ್ನೆಲ್ಲ ತೋರಿಸ್ತಾ ಇದ್ದೀರಿ ಎಲ್ಲ KR ಪುರದಲ್ಲೆಲ್ಲೋ, ಅದನ್ನು ಕೊಡೋಕ್ಕೆ ಬರಬಾರ್ದು, ಕೊಡ್ಕೂಡ್ದು. ಯಾರ್ಯಾರು ಆ ಮನೆಗಳಿಗೆ ಅರ್ಜಿ ಹಾಕ್ಕೊಟ್ಟಿದ್ದೀರಿ ಅವ್ರು ಇಮಿಡಿಯೇಟ್ಲಿ ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳ್ಳಿ. ನಾನು ದುಡ್ಡು ಕೊಟ್ಟು ಕಾಯ್ತಾ ಇದ್ದೀನಿ. ನನ್ನ ಸೀನಿಯಾರಿಟಿನ ರಾಜಕೀಯದ ತ್ಯಾವಲಿಗೆ ಯಾವುದೋ ಕಂತ್ರಿ ಬುದ್ಧಿ ಇವರಿಗೆ ವೈಲೇಟ್ ಮಾಡೋಕ್ಕೆ ಜಾಗ ಕೊಡ್ಕೂಡ್ದು ನ್ಯಾಯಾಲಯ ಅಂತ. ಇಟ್ ಈಸ್ ಮೈ ಸೀನಿಯಾರಿಟಿ. ಪಟಾಪಟ್ ಅಂತ ಕೊಡೋಕ್ಕೆ, ಪಟಾಪಟ್ ಅಂತ ಇವರ ತಾತನ ಮನೆ ಆಸ್ತಿನ ನಿಮ್ಮನೆ ಆಸ್ತಿ ಬರ್ಕೊಡಿ ನೋಡೋಣ ಪಟಾಪಟ್ ಅಂತ ಅದಾಗಲ್ಲ. ಯಾಕೆ? ಬರ್ಕೊಟ್ಬಿಡ್ರಿ. ಸಿದ್ದರಾಮಯ್ಯನವರೋ DKನೋ ಜಮೀರೋ ಯಾರೋ ಒಬ್ಬರು, ಹಾಗಲ್ಲ. ಹಾಗಾಗಿ ಪಟಾಪಟ್ ಅಂತ ಕೊಡೋಕ್ಕದು ನಿಮ್ಮ ಮನೆ ಆಸ್ತಿ ಅಲ್ಲ. ಜನ ನಿಮಗೆ ಮತ ಕೊಟ್ಟಿದ್ದು ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಕೆಲಸ ಮಾಡಪ್ಪ ಅಂತ, ನಿಮ್ಮ ರಾಜಕೀಯ ತೆವಲಿಗೆ ತಕ್ಕಂತೆ ಕೆಲಸ ಮಾಡಿ ಅಂತಲ್ಲ ನಿಮಗೆ ಮತ ಕೊಟ್ಟಿದ್ದು ಅಲ್ವಾ? ಬಳಸ್ಕೋತಿದ್ದಾರೆ. ಹಾಗಾಗಿ ಆ ಫಲಾನುಭವಿಗಳು ಚಾಲೆಂಜ್ ಮಾಡ್ಬೇಕು ಅದನ್ನು. ಒಂದಿನ ಮುಂದಕ್ಕೆ ಹಾಕಿದ್ದೆ ದೊಡ್ಡ ಉದಾರತೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಯಾಕೆ ಹೇಳಿ? ಯಾಕೆ ಸರ್? ಫುಟ್ಪಾತಲ್ಲಿ ರಸ್ತೆ ಗುಂಡಿನಲ್ಲಿ ಸತ್ತು ಬಿದ್ದವರೆಲ್ಲ ಯಾರು? ಪಾಕಿಸ್ತಾನದವರು ಅವರೆಲ್ಲ. ಗುಂಡಿಗೆ ಸತ್ತು ಬಿದ್ದು? ಹಾಂ, ಅವರೆಲ್ಲ ಪಾಕಿಸ್ತಾನದವರು. ಹೌದೌದು. ಯಾರವರು? ಎಲ್ಲ ಪಾಕಿಸ್ತಾನದವ್ರು ಇರ್ಬೇಕು ಮೋಸ್ಟ್ಲಿ. ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳ್ಕೊಂಬಂದು ಹೇಳ್ತೀನಿ ಯಾರು ಅಂತ. ನಮ್ಮ ದೇಶದವ್ರು. ನಾಚಿಕೆ ಇರಲಿಲ್ವಾಗ ನಿಮಗೆ? ಮಾನ ಮರ್ಯಾದೆ ಇರಲಿಲ್ವ ಆಗ? ಅವ್ರಿಗೆ ಪರಿಹಾರ ಕೊಡಬೇಕು. ನಮ್ಮಿಂದಾನೇ ಇದ್ದಾರೆ ಪಾಪ ಸತ್ರು ಅವ್ರ ಮನೆಯವರು ಎಲ್ಲರೂ ಅಂತ. ಅವಾಗ ಮೀನಾಮೇಷ ಎಣಿಸಿದ್ರು ಕೊಡುವಾಗ. ಹಾಂ, ಈಗ ಏನೇ ನೆಕ್ಸ್ಟ್? ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಪುನರ್ವಸತಿ ಕಲ್ಪಿಸ್ತಾ ಇರುವ ಸರ್ಕಾರದ ನಡೆಯನ್ನ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಮರ್ಥಿಸಿಕೊಂಡ್ರು. ಬಿಜೆಪಿ ವಿರುದ್ಧ ಕಿಡಿಕಾರಿ, ಬಿಜೆಪಿಯವರಿಗೆ ಯೋಗ್ಯತೆ ಇಲ್ಲ, ಅಲ್ಲಿನ ನಿರಾಶ್ರಿತರೇನು ಬೇರೆಯವರಲ್ಲ, ನಮ್ಮ ದೇಶದವರಲ್ವಾ, ಕೊಡಬಾರ್ದಾ, ಕೊಟ್ರೆ ತಪ್ಪೇನು ಅಂತೆಲ್ಲ ಪ್ರಶ್ನಿಸಿದ್ರು. ಅಲ್ಲದೆ ಕರ್ನಾಟಕ ಮಿನಿ ಬಾಂಗ್ಲಾದೇಶ ಅಂದಿರೋ ಅಶೋಕ್ ಆರೋಪಕ್ಕೆ ಕೌಂಟರ್ ಕೊಟ್ಟರು. ಈಗ ದೇಶದಲ್ಲಿ ಬಿಜೆಪಿ ಸರ್ಕಾರ ಇರೋದಲ್ವಾ, ಗೃಹ ಸಚಿವರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಬಾಂಗ್ಲಾದವ್ರನ್ನ ಯಾಕೆ ಒಳಗೆ ಬಿಟ್ಕೊಂಡ್ರಿ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತು. ಬಾಂಗ್ಲಾದವ್ರನ್ನ ಒಳಗೆ ಬಿಟ್ಕೊಂಡಿದ್ದು ಬರೀ ಈ ಸರ್ಕಾರ ಅಲ್ಲ, ನಿಮ್ಮ ಕಚಡ ನೀವಿದ್ದಾಗಲೂ ಅದೇ ಕಚಡ ಕೆಲಸನೇ ಆಗಿರೋದು, ಈಗಲೂ ಅದೇ ಕಚಡ ಕೆಲಸನೇ ಆಗಿರೋದು. ಏನು ಇವ್ರೊಬ್ಬರೇ ತಂದು ಬಾಂಗ್ಲಾದವ್ರನ್ನ ಕರ್ಕೊಂಬಂದಿರು ಒಳಗೆ ಬಿಟ್ಕೊಂಡಿದ್ದಾರೆ ಅಂತ ಅಲ್ಲ. ಹಂಗೆ ನೋಡಿದ್ರೆ ದರ್ ಇಸ್ ಲಾಟ್ ಆಫ್ ಇನ್ಫಿಲ್ಟ್ರೇಷನ್ ಹಸ್ ಬಿನ್ ಸ್ಟಾಪ್ಡ್. ನಿಮ್ಮ ಸರ್ಕಾರದಲ್ಲೇ ಒಳಗೆ ಬಂದಿರೋದೆಲ್ಲ. ರಾಮಲಿಂಗಾರೆಡ್ಡಿನೇ ಆನ್ಸರ್ಬಲ್ ಅದಕ್ಕೆ. ಅವರೇನು ನಮ್ಮ ದೇಶದವ್ರಲ್ವ? ನಾನು ಅದಕ್ಕೆ ಹೇಳಿದ್ದು, ಸರೋಜಿನಿ ಮಹಿಷಿ ಎಂಬ ವರದಿಯನ್ನು ತಿಪ್ಪೇಗುಂಡಿಗೆ ಎಸೆಯಿರಿ. ನಿಮಗೆ ತಾಕತ್ತು ಅನ್ನೋದಿದ್ರೆ, ಬೆನ್ನುಮೂಳೆ ಅನ್ನೋದಿದ್ರೆ, ಬ್ರೈನ್ ಅನ್ನೋದಿದ್ರೆ ಎಸಿರಿ, ತಗೊಂಡೋಗಿ. ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕಿತ್ತು ಬಿಸಾಕಿ, ಬಿಸಾಕ್ರಿ, ಕಿತ್ತು. ಯಾರಿಗೆ ಯೋಗ್ಯತೆ ಇಲ್ಲ? ಯಾವನ ಬಿಜೆಪಿ ಅಂತ ನಮಗೆ ಹೇಳ್ರಿ ಬಂದದನ್ನ. ಕನ್ನಡಿಗರಿಗೆ ಯೋಗ್ಯತೆ ಇರಬೇಕು ಇಲ್ಲಿ. ಇದಕ್ಕೆ ಬಿಜೆಪಿ ಇದ್ರೆಷ್ಟು ಬಿಟ್ರೆಷ್ಟು, ನಿಮಗಿದ್ರೆಷ್ಟು ಬಿಟ್ರೆಷ್ಟು. ನಿಮ್ಮಿಬ್ಬರಿಗೂ ಇದೆಯೋ ಇಲ್ವೋ ನಮಗೆ ಅನುಮಾನ ಇದೆ. ನಿಮ್ಮಿಬ್ಬರಿಗೂ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಅನುಮಾನಗಳು ಬಂದು ಯಾರು ಹೇಳ್ತೀರಿ ಯೋಗ್ಯತೆ ವಿಚಾರನ?
ಓಡಿಸ್ಬೇಕು. ಯಾರು ಓಡಿಸಿ ಅಂತ ಹೇಳಿಲ್ಲ ಇಲ್ಲಿ, ಯಾರು ಓಡಿಸಿ ಅಂತ ಹೇಳಿಲ್ಲ ಅವ್ರನ್ನ. ಅಂದ್ರೆ ಇವ್ರ ಲಾಭಕ್ಕೆ ಏನ್ ಬೇಕು? ಬಾಂಗ್ಲಾದೇಶದವ್ರು ಇದ್ರೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಹೌದು. ಯಾರು ಓಡಿಸಿ ಅಂತ ಹೇಳಿದ್ದಾರೆ? ಸುಮ್ಮನೆ ರಾಮಲಿಂಗಾರೆಡ್ಡಿ ಒಂದು ಬರೀ ಒಂದು ಬುಲ್ಟಿ ಬಿಟ್ಬಿಡೋದು ಒಂದು ರೈಲನ್ನು. ನಿಮಗೆ ಕೋಪ ಇದ್ದರೆ ಕೆಟ್ಟ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಅಂತ ಹೋಗಿ ಸರಿ ಮಾಡ್ಕೊಳ್ಳಿ. ಅದನ್ನು ಕರ್ನಾಟಕ ರಾಜ್ಯದ ಜನರ ಮೇಲೆ ತೀರಿಸ್ಬೇಡಿ. ಜನರು ಏನು ಮಾಡಿದ್ರು? ಎಸ್, ಮುಂದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಕೋಗಿಲುನಲ್ಲಪ್ಪ, ಅಕ್ರಮ ಆಗಿದ್ದನ್ನು ಸಕ್ರಮ ಮಾಡೋಕ್ಕೆ ಹೊರಟಿರೋವಂಥ ಈ ಕಚಡ ಕಂತ್ರಿ ಬುದ್ಧಿ ರಾಜ್ಯ ಸರ್ಕಾರದ್ದಿದು ಆಡಳಿತಾತ್ಮಕವಾಗಿ. ನಾನು ಇಂಡಿವಿಜುವಲಿ ಪೊಲಿಟಿಕಲಿ ಹೇಳ್ತಿಲ್ಲ ಇದನ್ನು. ನೀವು ಅಕ್ರಮ ಮಾಡಿದವರೇ ಹೈಕೋರ್ಟಿಗೆ PIL ಹೋಗ್ತಾರೆ ಅನ್ನೋದಾದರೆ, ಸರ್ಕಾರಿ ಜಮೀನನ್ನು ದುರ್ಬಳಕೆ ಮಾಡಿಕೊಂಡು ಜನರಿಂದ ದುಡ್ಡನ್ನು ಲೂಟಿ ಹೊಡೆದ ಆರೋಪದ ಮೇಲೆ FIR ಮಾಡಿದ್ದೀರಾ? ಯಾರ್ದಾರ ಮೇಲೆ? ಯಾರ ಮೇಲೆ FIR ಮಾಡಿದ್ದೀರಿ? ಡೂ ದಿ FIR ಆನ್ ಲೋಕಲ್ MLA ಹಂಗಾರೆ, ಅಥವಾ ಅವ್ನು ಯಾರೋ ಲೋಕಲ್ ಲೀಡ್ರ್ ಮೇಲೆ? ಯಾರು ಇದಕ್ಕೆ ಅವಕಾಶ ಕೊಟ್ಟವನು? ಯಾರು? ಅದ್ಯಾರೋ ಆಫೀಸರು FIR ಮಾಡಿದ್ರೆ. ಚೀಫ್ ಮಿನಿಸ್ಟರ್ ಅವತ್ತು ಬುರ್ಡ ಬಿಟ್ರಲ್ಲ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸಲ್ಲಿ. FIR ಮಾಡಿದ್ದೀರಾ? ವೇರ್ ಇಸ್ ದಿ FIR? ಸೊ ಅಕ್ರಮನ ಮಾಡೋದಕ್ಕೆ ಆತ್ರ ಇಲ್ಲ, ಅಕ್ರಮನ ಸಕ್ರಮ ಮಾಡೋಕ್ಕೆ ಆತ್ರ. ನಾಳೆನೇ ಕೊಟ್ಬಿಡೋಣ ಪಟಾಪಟ್ ಪಟಾಪಟ್ ಪಟಾಪಟ್. ಕರ್ನಾಟಕನೇ ಮಾರ್ಬಿಡ್ರಿ ಎಲ್ಲ ಸೇರ್ಕೊಂಡು. ಯಾಕೆ ಸುಮ್ಮನೆ? ನಾವೇ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ರಾಯ್ತು. ಪೀಸ್ ಹಾಕೊಡೋದ್ರ ಬದಲು. ಹಾಂ, ಇನ್ನು ಆ ಲೇಔಟಲ್ಲಿ ಅಕ್ರಮ ಶೆಡ್ ಕಟ್ಕೊಂಡ್ರೆ ವಲಸಿಗರಿಗೆ ಕನ್ನಡದ ಇದರಲ್ಲಿ ನೀವು ಟ್ಯಾಕ್ಸಲ್ಲಿ ದುಡ್ಡು ಕಟ್ಕೊಡ್ತಾ ಇದ್ದೀರಿ, ಪ್ರೈಸ್ ಕೊಡ್ತಾ ಇದ್ದೀರಿ ಇವ್ರಿಗೆಲ್ಲ ಅಂತೇಳಿ ಮೋಹನ್ ದಾಸ್ ಪೈ ಹೇಳಿದ್ದಾರೆ. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಮೋಹನ್ ದಾಸ್ ಪೈಯೋ ಮಾಧ್ಯಮದವರೋ ಅಥವಾ ಇನ್ಯಾರೋ ಒಬ್ಬರು ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳೋ ಸೂಕ್ಷ್ಮತೆ ಇಲ್ಲದಿರುವ ಬಂಡ ಗಿರಾಕಿಗಳಿಗೆ ಹೇಳಿದ್ರೆ ಏನು ಪ್ರಯೋಜನ? ಹೌದು, ಅವ್ರು ಮಾತಾಡಿದ್ರೆ ಒನ್ ಸೈಡೆಡ್ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಹೇಳಿದ್ರೆ ಏನು ಪ್ರಯೋಜನ? ಗೋವಿನ ಹಾಡಿನಲ್ಲಿ ಗೋವು ಹುಲಿ ಮುಂದೆ ಹೇಳಿದಾಗ ಹುಲಿನೂ ಕೇಳಿಸ್ಕೊಂಡ್ಬಿಡ್ತು. ಬೆಟರು ಇವುಗಳಿಗಿಂತ. ಅದೇ ಕೇಳಿಸ್ಕೋತು. ನಾನು ಹೋಗಿ ಹಾಲು ಕೊಟ್ಬಿಟ್ಟು ಬಂದ್ಬಿಡ್ಲಾ ಅಂತ, ಕೊಟ್ಬಿಟ್ಟು ಬಾ ಅಂತ. ಇಲ್ಲಿ ಕೇಳಿಸ್ಕೊಳ್ಳೋದಿಲ್ಲ. ಬಂಡರು, ಪಕ್ಕಾ ಬಂಡರು. ಮತಕ್ಕೋಸ್ಕರ ಯಾರನ್ನು ಬೇಕಾದರೂ ಮಾರ್ತಾರೆ. ಸ್ವಾರ್ಥ ಮತ್ತು ಅಧಿಕಾರಕ್ಕೋಸ್ಕರ ಏನನ್ನು ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ಮುಸ್ಲಿಂ, ಐ ಆಮ್ ನಾಟ್ ಸೇಯಿಂಗ್ ಅಲ್ಲಿ ಇನ್ಯಾರೋ ರಾಜಸ್ಥಾನ್ ಮಧ್ಯಪ್ರದೇಶ ಅಲ್ಲ. ಪರ್ ಸೆ ಅಡ್ಮಿನಿಸ್ಟ್ರೇಟಿವ್ಲಿ ರಾಂಗ್ ಡಿಸಿಷನ್ ನಾನು ಹೇಳ್ತಾ ಇರೋದು. ಅದಷ್ಟೇ ಇರೋದು. ಆ್ಯಂಡ್ ಅದನ್ನು ನಿಮ್ಮ ತೆವಲ್ ತೀರಿಸ್ಕೊಳ್ಳೋಕ್ಕೆ ಒನ್ ಟೈಮ್ ಅಂತ ಮಾಡೋಕ್ಕೆ ಬರಲ್ಲ. ಏನು ನಿಮ್ಮ ಮನೆ ಆಸ್ತಿನ ಮಹಾರಾಜರುಗಳ ನೀವೆಲ್ಲ? ನನಗೆ ಇಷ್ಟ ಬಂದಾಗ ಈ ಜಮೀನು ಅವನಿಗೆ ಬರ್ಕೊಟ್ಟೆ, ಇಲ್ದಿದ್ದಾಗ ಕಿತ್ಕೊಂಡೆ ಅನ್ನೋಕ್ಕೆ ನೀವೇನು ಮಹಾರಾಜರುಗಳ? ಹೆಂಗೆ ಒನ್ ಟೈಮ್ ಮಾಡ್ತೀರ್ರಿ? ನೆಕ್ಸ್ಟ್ ಆದವನಿಗೂ ಕೊಡಬೇಕು ನೀವು. ಸರ್ಕಾರ ಎಂಬುದು ಮುಂದುವರಿದ ನೀತಿಗಳು. ಒನ್ ಟೈಮ್ ಅಂತ ಹೆಂಗೆ ಮಾಡ್ತೀರಿ? ಒನ್ ಟೈಮ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ಮೇಲೆ ಯಾಕೆ ಮಾಡಬಾರ್ದು? ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಒನ್ ಟೈಮ್ ಅಂತೆ. ಯಾಕೆ ಒನ್ ಟೈಮು? ವೇಣುಗೋಪಾಲ್ ಹೇಳಿದಾರಲ್ಲ ಅದಕ್ಕೆ. ನಾಳೆ ಮುಸ್ಲಿಮ್ರನ್ನಿಗೆ ಹೇಳ್ಬೇಕು, ನಾವು ರಿಕ್ವೆಸ್ಟ್ ಮಾಡಬೇಕು, ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಗುಡಿಸ್ಲಾಕ್ರಿ ಅಂತ. ಮುಸ್ಲಿಮ್ರೇ ಹಾಕ್ರಿ, ಹೇಳ್ತೀನಿ, ಬಿಡಬೇಡಿ, ಹಾಕ್ರಿ, ನೋಡೋಣ ಇವರೇನೇನು ಮಾಡ್ತಾರೆ. ಕೊಡ್ಲಿ ಆಗ ಒನ್ ಟೈಮ್. ಅದು ಒನ್ ಟೈಮಾ? ಆಗ ನೋಡೋಣ, ಆಗ ಮಾನವೀಯತೆ. ಇದು ಒಬ್ಬರಿಗೆ ಮಾನವೀಯತೆ ಏನು? ಬೇರೆಯವ್ರೆಲ್ಲ ಅಡ ಇಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಹೋಗಿ ಮಾನವೀಯತೆನ. ಯಾರದ್ದೋ ಕಾಸಲ್ಲಿ ಮಾನವೀಯತೆ ತೋರ್ಸಕ್ಕೆ ನೀವು ಒಬ್ಬರೇ ಬೇಕಾ? ನಿಮ್ಮ ಕಾಸಲ್ಲಿ ತೋರಿಸಿ ನೋಡ್ತೀನಿ. ಪಕ್ಕದೊಂದು ಜಾಬು ಹಿಂಗೆ ಕೈ ಹಾಕ್ಬಿಟ್ಟು ಕಾಸು ಕೊಟ್ರೆ ನೀವು ಯಾವ ದೊಡ್ಡ ಮನುಷ್ಯ? ಎಸ್, ಫಲಾನುಭವಿಗಳು ಅವ್ರು ಹೇಳಿದ್ದಾರೆ. ಯಾರು 10 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಇವರು? ಮೋಹನ್ ದಾಸ್ ಪೈ ಅಲ್ಲ. ಓಟ್ಗೆ ಅಧಿಕಾರಕ್ಕೆ ಕನ್ನಡಿಗರಬೇಕು, ನಮ್ಮ ಟ್ಯಾಕ್ಸನ್ನು ಮಿಸ್ಯೂಸ್ ಮಾಡ್ತೀರಿ, ಇದು ಏನು ರೀ ನ್ಯಾಯ ಅಂತ ಅದೆಲ್ಲ ಕೇಳಲ್ಲ. ಮೋಹನ್ ದಾಸ್ ಪೈ ಅವ್ರು ಮೋದಿ ಚೇಲ, ಬಿಜೆಪಿ ಏಜೆಂಟ್, ಬಲಪಂಥೀಯ ಮುಸ್ಲಿಂ ವಿರೋಧಿ, ಕಮ್ಯುನಲ್, ಕೋಮುವಾದಿ. ಅದನ್ನೆಲ್ಲ ಕೇಳಬೇಕಾ ನಾವು? ಜನರ ಪರವಾಗಿ ಇದ್ದಂಗೆ ಕೇಳಿದ್ರೆ ಏನು ತಪ್ಪಾಗುತ್ತೆ? ಕೋಮುವಾದಿ ನಾವು ಕೇಳಬೇಕಾ? ಯಾರೋ ಒಬ್ರು ಬಂದು ಕೇಳಿದ್ರು ಅಂದರೆ ಭೂಸ್ವಾದಿನ ಕೈ ಬಿಡ್ತೀವಿ. ಇನ್ನೊಂದು ಕಡೆ ಬಿಡಲ್ಲ, ಅವನು ಕೋಮುವಾದಿ. ಕೋಮುವಾದಿಗಳು ಅಧಿಕಾರಕ್ಕೆ ಬಂದಾಗ ಜಾತ್ಯತೀತವಾದಿಗಳದೆಲ್ಲ ಆಸ್ತಿನೂ ವಶಪಡಿಸ್ಕೊಂಡ್ಬಿಡ್ಬೇಕು. ಜಾತ್ಯತೀತವಾದಿ ಜಾತಿ ಇವನು, ಅದಕ್ಕೋಸ್ಕರ ನಾವು ವಶಪಡಿಸಿದ್ದೀವಿ ಅನ್ಬೇಕವ. ಮಜಾ ಇರುತ್ತೆ, ಹಂಗೆ ಮಾಡಬೇಕು. ಇವ್ರು ಹೈಕಮಾಂಡ್ಗೆ ಮಾತ್ರ ಹಕ್ಕಿರೋದು. ಆಯಿತು, ಅದಕ್ಕೆ ಈಗ ಮನೆ ಪಾಪ ಅರ್ಜಿ ಹಾಕೊಂಡು ಕೂತಿರೋರೆಲ್ಲ ಹೋಗಿ KHB ಹತ್ರ ಗಲಾಟೆ ಮಾಡಿದಾರಂತೆ ಫಲಾನುಭವಿಗಳು. 10 ತಿಂಗಳಿಂದ ನೀವು ಮನೆ ಕೊಟ್ಟಿಲ್ಲ,
ನಾವು ದುಡ್ಡು ಕೊಟ್ಕೊಂಡು ಕಾಯ್ತಾ ಕೂತಿದ್ದೀವಿ, ಒತ್ತುವರಿದಾರರು ಕೊಡ್ತಾ ಇದ್ದೀರಿ, ಯಾವ ನ್ಯಾಯ ರೀ ಇದು ಅಂತ. ಅದೆಲ್ಲ ಅವರೆಲ್ಲ ಬೋಗಸ್, ಎಲ್ಲ ಬಿ ಜೆ ಪಿ ಸಪೋರ್ಟರ್ಸ್, ಅದು ಹೆಂಗೆ ಬಿ ಜೆ ಪಿಯವ್ರು ಕಳಿಸ್ಕೊಟ್ಟಿರೋದು. ಅಲ್ಲಿ ಯಾರೂ ಇಲ್ಲ, ಅಲ್ಲಿ 3 ಜನ ಇದ್ದಾರೆ ಅಷ್ಟೇ, ನಮಗೆ ಗೊತ್ತು ಅಂದ್ಬಿಡೋದು. ಸುಮ್ಮನೆ ಬಿಟ್ಬಿಟ್ರೆ ಆಯ್ತು ಒಂದು ಬಂಡುತ್ತನ ಹೆಚ್ಚಿಗೆ ಅಷ್ಟೇ ಕಣ್ರಿ, ನೀವು ಬಿ ಜೆ ಪಿನಾ ಅಂದ್ಬಿಡೋದು ಯಾರೊಬ್ಬ ಜರ್ನಲಿಸ್ಟ್ಗೆ. ಫಸ್ಟ್ ಆಫ್ ಆಲ್ ಕೇಳಲ್ಲ ಜರ್ನಲಿಸ್ಟ್ಗಳು, ಪ್ರಶ್ನೆ ಬೇರೆ. ಆ ಲೆವೆಲಿಗೆ ಬಂದಿದೆ, ಪ್ರಶ್ನೆ ಮಾಡಬಾರ್ದು. ಇಷ್ಟಕ್ಕೆ ಬಂದಿದೆ ಸರ್ಕಾರ ಅನ್ನಿಸ್ಕೊಳ್ಳೋದು. ಇಂಥ ಸರ್ಕಾರಗಳು ಸತ್ತೋದ್ರೆ ಒಳ್ಳೆಯದು ನನ್ನ ಪ್ರಕಾರ. ಸತ್ತೋಗಿದೆ, ಇದ್ರೂ ಅಷ್ಟೇ ಇಲ್ದಿದ್ರೂ ಅಷ್ಟೇ. ನಮಗೆ ಸರ್ಕಾರದಿಂದ ಏನಾಗಬೇಕು ಅನ್ನೋ ಸ್ಟೇಜ್ ಬಂದರೂ ಸಾಕಪ್ಪ, ನೀವು ಇಲ್ದಿದ್ರೂ ಸಾಕಾಗೋಗಿದೆ ನಮಗೆ. ಎಂಥ ಕಚಡ ವ್ಯವಸ್ಥೆ ಎಂಬ ಡೆಮಾಕ್ರಸಿ ತಂದಿಟ್ಬಿಟ್ರೋ ಇಂಥವ್ರುಗಳನ್ನೆಲ್ಲ ನಾವು ಸಹಿಸ್ಕೊಳ್ಳೋಕ್ಕೆ. ಇವರೊಬ್ಬರೇ ಅಲ್ಲ, ಇವ್ರು ಹಿಂದಿದ್ದವರು ಸೇರಿ. ಸರಿ, ಬಾಂಗ್ಲಾದೇಶಿರು ಕೊಡ್ತಾ ಇದ್ದಾರೆ ಅಂತ ಇನ್ಯಾರೋ ಒಬ್ಬರು ಮಾತೆತ್ತಿದ್ರೆ, ಬಾಂಗ್ಲಾದೇಶ ಯಾರಿಗೆ ಗೊತ್ತಿದೆ ರೀ ಅಲ್ಲಿ ಎಷ್ಟು ಜನ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ? ಎಲ್ಲ ಸುಮ್ಮನೆ ಬುರುಡ ಬಿಡ್ತಾ ಕೂತಿದ್ದೀರಲ್ಲ. ಸತ್ಯಶೋಧನಾ ಸಮಿತಿ ಹೋಗುತ್ತಂತೆ. ಆಯಿತು, ನೀವು ಸತ್ಯನೋ ಅಸತ್ಯನೋ, ನೀವೇ ಅಸತ್ಯದ ಗಿರಾಕಿಗಳು. ನೀವೇನು ಕತ್ತೆ ಕಾಯ್ತಾ ಇದ್ರಾ ನೀವು ಅಧಿಕಾರದಲ್ಲಿದ್ದಾಗ? ಅವ್ರು ಹೇಳೋ ಪ್ರಕಾರ 5 ವರ್ಷ 10 ವರ್ಷದಿಂದ ಇದ್ರು ಅಂತಾರೆ. ಸತ್ಯ ಶೋಧನೆ ಅಂತ ಹಳೇ ಲೆಫ್ಟಿಸ್ಟ್ ಟೆಕ್ನಾಲಜಿ ಅದು. ಸೋಮವಾರದಿಂದ ಏನೋ ಪರಿಶೀಲನೆ ಮಾಡ್ತಾರಂತೆ, ಆಮೇಲೆ ಪ್ರೊಟೆಸ್ಟ್ ಮಾಡ್ತಾರಂತೆ ಬಿ ಜೆ ಪಿಯವರು. ಮಾಡಿ ನೋಡೋಣ, ಮಾಡಿದ ಮೇಲೆ ಮಾತಾಡ್ತೀವಿ. ಎಸ್, ರಾಜ್ಯದಲ್ಲಿ ಪವರ್ ಶೇರಿಂಗ್ ಕಿತ್ತಾಟದ ಮಧ್ಯೆ ಡಿಸೆಂಬರ್ ಕಳೆದು ಜನವರಿ ಆರಂಭಗೊಂಡಿದೆ. ದೇವರಾಜ್ ಅರಸು ದಾಖಲೆ ಮುರಿದು ದೀರ್ಘಾವಧಿ ಸಿಎಂ ಆಗೋಕೆ ಸಿದ್ದರಾಮಯ್ಯನವರು ಕೂಡ ಇನ್ನೊಂದು 6 ದಿನ ಬಾಕಿ ಉಳ್ಕೊಂಡಿದೆ. ಈ ಹೊತ್ತಲ್ಲೇ ಹೊಸ ವರ್ಷದ ಮೊದಲ ದಿನವೇ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಈ ತಿಂಗಳಿಂದ ಬಜೆಟ್ ಸಿದ್ಧತೆಯನ್ನು ಶುರು ಮಾಡ್ತೀನಿ ಅಂದರು. ಹೀಗಾಗಿ ಬಜೆಟ್ ಮುಗಿಯೋವರೆಗೂ ಕುರ್ಚಿ ಬದಲಾವಣೆ ಚರ್ಚೆ ಪೂರ್ಣ ವಿರಾಮ ಬಿತ್ತಾ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಹೈಕಮಾಂಡ್ ಕೃಪೆ ಇದ್ರೆ 2026ರಲ್ಲಿ ತಮಗೆ ರಾಜಕೀಯ ಪದೋನ್ನತಿ ಸಿಗಲಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿದರು. ಜನವರಿ 2026 ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗ್ಬೇಕಾಗೇನಿಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹಂಗೆ ಇದ್ದು ಬಿಡಿ ಡಾಕ್ಟ್ರೆ, ಹಂಗೆ ಎಂಡ್ ಮಾಡಿದ್ರಾಯ್ತು ಪಾಲಿಟಿಕ್ಸನ್ನು. ಏನು ಮಾಡಲ್ಲ, ಕಾಯ್ಕೊಂಡಿರ್ಬೇಕು, ಏನೂ ಮಾಡಲ್ಲ. ಸುಮ್ಮನೆ ನಾನು ಇದ್ದೀನಿ ಅಂತ ನೀವು ಆವಾಗವಾಗ ನಮ್ಮ ಮುಂದೆ ತೋರ್ಸೋಕ್ಕೆ ಇದು ಹೇಳ್ತಾ ಇರ್ತೀರಿ. ನಿಮ್ಮ ಸುತ್ತಮುತ್ತಲು ಇರೋರಿಗೆ ನನಗಿನ್ನೂ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಪ್ರೂವ್ ಮಾಡ್ಕೊತಾ ಇದ್ದೀರಿ ಅಷ್ಟೇ. ನಿಮ್ಮನ್ನು ಏನೂ ಮಾಡಲ್ಲ, ನಿಮ್ಮನ್ನು ಯಾವ ಗಂಭೀರವಾಗೂ ಪದೋನ್ನತಿ ವಿಚಾರದಲ್ಲಿ ತೊಗೊಳಲ್ಲ. ಬೇರೆದು ನಂಗೆ ಗೊತ್ತಿಲ್ಲ. ಹಂಗಾಗಿದ್ದಿದ್ರೆ ನೀವು ಈ ರೀತಿಯ ವೀಕ್ ಲೀಡ್ರಾಗಿ ಇರ್ತಾನೂ ಇರಲಿಲ್ಲ. ಒಂದು ಸಂಸ್ಥೆನ 10 ವರ್ಷ 8 ವರ್ಷ ನಡೆಸಿದ್ದಂಥ ಅಧ್ಯಕ್ಷ ಆಯ್ತವರು, ತನ್ನ ಅಧಿಕಾರಾವಧಿಯಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷ, ತದನಂತರ ಜಾತಿ ಬಲ, ಬೇಕಾಗಿದ್ದ ಶಿಕ್ಷಣ, ಸೊಫೆಸ್ಟಿಕೇಷನ್ನು ಅಥವಾ ರಾಜಕಾರಣ ಎಲ್ಲ ಇದ್ದ ಮೇಲೂ ನಿಮ್ಮ ಲೀಡರ್ಶಿಪ್ಪನ್ನು ಕಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮನ್ನು ನಾವು ಹೆಂಗೆ ಲೀಡ್ರ್ ಅಂತ ಪರಿಗಣಿಸೋದು? ಆಗಲಿ, ತುಂಬ ಸಂತೋಷ. ಬಟ್ DK ಫಾಲೋಯರ್ ಒಬ್ಬರು ಹೇಳ್ಬಿಟ್ಟಿದಾರಂತೆ, ಯಾರೋ MLA 6ನೇ ತಾರೀಕು ಆಗ್ತಾರಲ್ಲ ಅಂತ. ಅದಕ್ಕೆ ಅವ್ರು ಹೇಳಿರೋದು ಅದೇ ಶರಣರು ಹೇಳಿದ್ದ. ಯಾರು ಶರಣರು? ಯಾರು ಅಂತ ಹೇಳ್ತಿಲ್ಲ ಸರ್, ಅವರು ಶರಣರು ಯಾರೂ ಇಲ್ಲ, ಬೋಗಸ್ಸು, ಇವ್ರದ್ದೇ ಬುರುಡೆ ಅದು. ಸುಮ್ಮನೆ ಆ ರೀತಿ ಸೋರ್ಸಸ್ ಹೇಳ್ತಾ ಇದೆ ಅನ್ಬಿಡೋದು, ಸುದ್ದಿ ಮೂಲಗಳು ಹೇಳ್ತಾ ಇವೆ ಅನ್ಬಿಡೋದು. ಆ ಥರ ರೂಮರ್ ಇದೆಯಲ್ಲ, ನೀನು ಕಾಸು ಹೊಡೆದು ಬಿಟ್ಟು ತಿಂತಿದೀಯಾ, ಎಂಜಿಲ್ ತಿಂತಿದೀಯಾ ಅಂತ ರೂಮರ್ ಇದೆಯಲ್ಲ ಅನ್ಬಿಡೋದು. ನಾನೆಲ್ಲಿ ತಿಂತಿದ್ದೀನಿ, ನಾನು ತಿಂತಿದ್ದೀನಿ ಅಂತ ಹೇಳಿದ್ನಾ? ರೂಮರ್ ಅಂತ ಹೇಳಿಲ್ವಾ? ಹಾಗೆ ಇದುವೇ ಸ್ಕೀಮು. ಗೊತ್ತಿದ್ರೆ ಹೇಳಬೇಕು, ಸುಮ್ಮನೆ ಬುರುಡ ಬಿಟ್ಕೊಂಡು ಓಡಾಡಿದ್ರೆ ಆಗ್ತಾರೋ ಬಿಡ್ತಾರೋ ನಮಗೇನು ಗೊತ್ತು ಅಲ್ವಾ? ಬಟ್ ಒಂದಂತೂ ನಮ್ದೊಂದು ರಿಕ್ವೆಸ್ಟ್ ಇದೆ. ಇಲ್ಲ, ಅದನ್ನೂ ಏನು ಕೇಳಿಸ್ಕೊಳ್ಳಲ್ಲ, ಓಟ್ ಹಾಕಾಗಿದೆಯಲ್ಲ, ಬೇಕಾಗಿಲ್ಲ ಯಾರದ್ದು ರಿಕ್ವೆಸ್ಟು. ಏನಂದರೆ ಆ ರಾಹುಲ್ ಗಾಂಧಿ ಎಂಬ ವ್ಯಕ್ತಿಗೆ ಈ 2026ರಲ್ಲಿ ತಾಯಿ ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿಯ ಶಾರದಾಂಬೆ, ಆಮೇಲೆ ಸುಬ್ರಹ್ಮಣ್ಯ ಧರ್ಮಸ್ಥಳ, ಇದರಲ್ಲಿ
ಆಮೇಲೆ ಧರ್ಮಸ್ಥಳದ ಮಂಜುನಾಥ ಹಾಂ ಎಲ್ಲ ದೇವರುಗಳು. ಮುಸ್ಲಿಮು ಕ್ರಿಶ್ಚಿಯನ್ ನಂಗೆ ಗೊತ್ತಿಲ್ಲ ಜಾಸ್ತಿ, ಹಂಗಾಗಿ ನಾನು ಹೇಳೋಕ್ಕಾಗಲ್ಲ. ಎಲ್ಲ ಹಿಂದೂದು ಹೇಳಿದ್ದೀನಿ. ಬೇಕಾದ್ರೆ ನೀವು ಒಂದು 2 ಸೇರಿಸ್ಕೊಳ್ಳಿಲ್ಲ ಆ ಕಡೆಯಿಂದ. ಎಲ್ಲ ದೇವರುಗಳು ಒಟ್ಟಾಗಿ ಒಂದು ಸಭೆ ಮಾಡಿ ಒಂದು ಒಳ್ಳೆಯ ಬುದ್ಧಿ ಕೊಡಪ್ಪ, ದೇಶದ ಪರವಾಗಾದ್ರೂ ಮಾತಾಡ, ಬೇಗ ಡಿಸೈಡ್ ಮಾಡಿಬಿಡಪ್ಪ ಅಂತ ಒಂದು ಬೇಡಿಕೆ. ಏನು ಬೇಗ ಯಾರು ಅಂತ ಡಿಸೈಡ್ ಮಾಡಿಬಿಡಪ್ಪ, ಕಾಲಿಗೆ ಬಿದ್ದುಬಿಡ್ತೀವಿ ಅಂತ ಕೇಳಬೇಕು ಜನ. ಇನ್ನು ಎಷ್ಟು ದಿನ ನೋಡ್ಬೇಕು ಈ ರಾಮಾಯಣನ? ಅಷ್ಟೇ. ಓಕೆ.